ಕನ್ನಡದ ಕಂಪನ್ನ ಪಸರಿಸುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ನವೆಂಬರ್ ತಿಂಗಳ ಪೂರ್ತಿ ಅದ್ಧೂರಿಯಿಂದ ಕನ್ನಡಿಗರು ಆಚರಿಸುತ್ತಾರೆ. ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಸೇರಿದಂತೆ ನಾಡಿನ ಮೂಲೆ ಮೂಲೆಗಳಲ್ಲಿಯೂ ಕನ್ನಡ ಹಬ್ಬವನ್ನ ಸಂಭ್ರಮಿಸುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ಕೃಷ್ಣ ರುಕ್ಮಿಣಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ವಿದ್ಯಾರ್ಥಿಗಳು ನಮ್ಮ ನಾಡು ನುಡಿಯ ದ್ಯೋತಕವನ್ನ ಸಾರುವ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಕಾಲೇಜಿನಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗಿಯಾಗಿದ್ದರು. ಅದರಲ್ಲೂ ಕಾಲೇಜಿನಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಜೊತೆಗೆ ವಿಭಿನ್ನ ಶೈಲಿಯ ಉಡುಪುಗಳನ್ನು ತೊಟ್ಟಿದ್ದ ಯುವಕರು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಮೆರುಗು ತಂದರು. ಶ್ರೀ ಕೃಷ್ಣ ರುಕ್ಮಿಣಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಫಸ್ಟ್ ಟೈಮು ಈ ಥರ ಅದ್ಧೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಯಾಕಂದರೆ ಆಲೂರು ವೆಂಕಟರಪ್ಪನವ್ರು ಏನು ಮಾಡಿದ್ದಾರೆ ಅಂದರೆ ಕನ್ನಡದ ಏಕೀಕರಣಕ್ಕೆ ಇದು ಮಾಡಿದ್ದಾರೆ. ಆದ್ದರಿಂದ ಈ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಅವರ ಹಿಸ್ಟ್ರಿಯಲ್ಲಿ ಅವರ ನೆನೆಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ನಮ್ಮ ನೆಲ, ನಮ್ಮ ಜಲ, ನಮ್ಮ ನಾಡು, ನಮ್ಮ ಭಾಷೆನ ಬೆಳೆಸ್ಕೋಬೇಕು. ಇದನ್ನು ಬೆಳೆಸಬೇಕು ಅಂದರೆ ಇದಕ್ಕೆ ಮೂಲ ಶಾಲಾ ಕಾಲೇಜುಗಳು. ಆದ್ದರಿಂದ ಈಗಿನ ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ಕನ್ನಡದ ಭಾಷೆಯನ್ನು ಮತ್ತು ನಮ್ಮ ಸಂಸ್ಕೃತಿನ ಬೆಳೆಸಬೇಕು ಅಂತ ನಮ್ಮ ಕಾಲೇಜಲ್ಲಿ ಈ ಸರಿ ಆಯೋಜನೆ ಮಾಡಿದ್ದೀವಿ. ನನ್ನ ಹೆಸರು ಅನುಷಾ ಅಂತ. ನಾನು ಫೈನಲ್ ಇಯರ್ BA ಇಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಇಲ್ಲಿ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ ಅಂದಾಗ ನಮಗೊಂಥರ ಖುಷಿ ಆಯಿತು. ಮತ್ತು ಯಾರು ಮಾಡ್ತಾರೆ ಅಂತ ನೋಡಿದಾಗ ಸೆಕೆಂಡ್ BCom ಅವರು ಮಾಡ್ತೀವಿ ಅಂತ ಹೇಳಿದ್ರು. ಆಗ ಅವ್ರು ಮಾಡಬೇಕಾದ್ರೆ ನಾವು ಸಪೋರ್ಟ್ ಮಾಡಿದ್ವಿ. ಮತ್ತು ಅವ್ರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಮತ್ತು ಡ್ರೆಸ್ ಕೋಡ್ಸ್ ಎಲ್ಲನೂ ಇದು ರೆಡ್ಡು ಮತ್ತು ಎಲ್ಲೋ ಹೇಳಿದ್ದಾರೆ. ಎಲ್ಲರೂ ಸ್ವಲ್ಪ ಜನ ಆ ಥರ ಹಾಕ್ಕೊಂಬಂದು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅದಕ್ಕೆ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅಂತ ಜೂನಿಯರ್ಸ್ ಕೇಳ್ತಾ ಈ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳು. ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಅವ್ರು ಫಸ್ಟಲ್ಲಿ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಫುಲ್ ಎಲ್ಲ ಶಾಕ್ ಆಗಿದ್ರು. ಈಗ ಅವ್ರು ನೋಡಿ ಮತ್ತೆ ಅವ್ರ ಜೊತೆನೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಆ ಲೆವೆಲ್ಗೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಇನ್ನು ಚಿಕ್ಕಬಳ್ಳಾಪುರ ನಗರದ APMC ಮಾರುಕಟ್ಟೆ ಬಳಿ ಇರುವ ಪುಷ್ಪ ಗಣಪತಿ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಸಮಾಜ ಸೇವಕರಾದ ಸಂದೀಪ್ ರೆಡ್ಡಿ, ನವೀನ್ ಕಿರಣ್, ನಂದಿ ಭಾಷಾ, ಮಂಡಿ ಸುರೇಶ್ ಸೇರಿದಂತೆ ವಿವಿಧ ಗಣ್ಯರು ದೀಪ ಬೆಳಗಿ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಚಾಲನೆ ನೀಡಿದರು. ಏನಂದರೆ ಕನ್ನಡ ರಾಜ್ಯೋತ್ಸವ ಎಲ್ಲರೂ ಮಾಡ್ತಾರೆ. ನಾವು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಯಾವ ಥರ ಮಾಡಿದ್ದೀವಿ ಅಂದರೆ ವರ್ಷ ಒಂದು ಅನಾಥಾಶ್ರಮಕ್ಕೆ ರೇಷನ್ನು ಮತ್ತು ತರಕಾರಿ, ಅವ್ರಿಗೆ ದಿನ ಬಳಕೆಗೆ ಪೇಸ್ಟು, ಬ್ರಷು, ಏನು ಅವ್ರಿಗೆ ಅನುಕೂಲ ಆಗುವಂಥ ವಸ್ತುಗಳು ಏನೇನು ಬೇಕೋ ಎಲ್ಲ ದಿನಸಿ ಸಾಮಗ್ರಿ ಸಮೇತ ಅವ್ರು ಕೊಡಬೇಕಂತ ನಾವು ತೀರ್ಮಾನ ಮಾಡಿಕೊಂಡು ವರ್ಷ ಅನಾಥಾಶ್ರಮಕ್ಕೆ ವರ್ಷಕ್ಕೆ ಒಂದೊಂದು ಅನಾಥಾಶ್ರಮಕ್ಕೆ ಕೊಡಬೇಕಂತ ನಾವು ಪುಷ್ಪ ಗಣಪತಿ ಆಟೋ ನಿಲ್ದಾಣದಿಂದ ಏರ್ಪಾಡು ಮಾಡಿದ್ದೀವಿ. ಈ ವರ್ಷ ಇದೇ ಥರ ನಮಗೆ ಮಾರ್ಕೆಟಲ್ಲಿರುವಂಥ ನಮ್ಮ ಸುರೇಶ್ ಅಣ್ಣ ಆಗ್ಬೋದು, ಚೇತನ್ ಅಣ್ಣ ಆಗ್ಬೋದು, SLVT ಮೋಹನ್ ಅವ್ರು ಇರ್ಬೋದು,
ಮತ್ತು ಎಲ್ಲ ಮಾರ್ಕಲ್ಲಿರುವಂಥ ಎಲ್ಲ ಮಾಲೀಕರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ಹೆಚ್ಚಿನದಾಗಿ ನಮಗೆ ಸಂದೀಪ್ ರೆಡ್ಡಿ ಅಣ್ಣವರು ಮತ್ತು ನವೀನ್ ಕಿರಣ್ ಸರ್ ಅವರು ಕೆಲವರು ಗಣ್ಯರು ಕೂಡ ನಮಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಸುನೀಲ್ ಅಂದ್ಬಿಟ್ಟು ನಾನು ಪುಷ್ಪ ಗಣಪತಿ ಆಟೋ ನಿಲ್ದಾಣದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ಮೈನಾಗಿ ಜನಧ್ವನಿ ಮಹೇಶ್ ಅವರು ಬರ್ತಾಯಿದ್ದಾರೆ. ಏನೋ ನಮ್ಮ ಕೈಯಲ್ಲಿ ಆಗಿರೋಂಥ ಸಹಾಯ ಮಾಡ್ತಾಯಿದ್ದೀವಿ ಅವ್ರಿಗೆ. ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ಜನಗಳು ಎಲ್ಲರಿಗೂ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಾಗಿ ನಾವು ಮಾಡ್ತೀವಿ ಅಂತ ಇದು ಮಾಡ್ತಾಯಿದ್ದೀವಿ. ಎಲ್ಲ ಗಣ್ಯ ವ್ಯಕ್ತಿರು ಬಂದಿದ್ದರು ಪ್ರೋಗ್ರಾಮ್ಗೆ, ಎಲ್ಲ ಯಶಸ್ವಿ ಆಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಪುಷ್ಪ ಗಣಪತಿ ಆಟೋ ಚಾಲಕರ ಸಂಘದ ಆಟೋ ಚಾಲಕರು ತಮ್ಮ ತಮ್ಮ ಆಟೋಗಳನ್ನ ಮಧುವಣಗಿತ್ತಿಯಂತೆ ಸಿಂಗರಿಸಿ ಸಂಭ್ರಮಿಸಿದ್ರು. ಪೂಜೆ ಸಲ್ಲಿಸಿದ ನಂತರ ನಗರದ ವಿವಿಧ ರಸ್ತೆಗಳಲ್ಲಿ ಆಟೋಗಳು ಸಂಚರಿಸಿ ಕನ್ನಡದ ಕಂಪನ್ನು ಪಸರಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಂಘ, ಕನ್ನಡ ವಿಭಾಗ ಮತ್ತು ಐಕ್ಯುಎಸಿ ಸಹಯೋಗದಲ್ಲಿ 70ನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿದರು. ಇನ್ನು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಪ್ಯಾನ್ ಇಂಡಿಯಾ ಮಟ್ಟದ ಚಲನಚಿತ್ರಗಳಿಗೆ ಕನ್ನಡ ಅನುವಾದ ಸಾಹಿತ್ಯ ಒದಗಿಸುವಲ್ಲಿ ದಕ್ಷಿಣ ಭಾರತದಲ್ಲಿ ಹೆಸರುವಾಸಿಯಾಗಿರುವ 125ಕ್ಕೂ ಹೆಚ್ಚು ತೆಲುಗು, ತಮಿಳು ಭಾಷೆಯ ಚಲನಚಿತ್ರಗಳಿಗೆ ಕನ್ನಡ ಅನುವಾದ, ಗೀತ ಸಾಹಿತ್ಯ ಮತ್ತು ಸಂಭಾಷಣೆಯನ್ನು ಒದಗಿಸಿರುವ ವರದರಾಜ್ ಚಿಕ್ಕಬಳ್ಳಾಪುರ ಇವರು ಆಗಮಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಅವರು, ತೆಲುಗಿನ ಜೂನಿಯರ್ NTR, ರಾಮ್ ಚರಣ್ ರವರ ಚಿತ್ರಗಳಿಗೆ ರಾಜಮೌಳಿ, ಸುಕುಮಾರ್ ಮುಂತಾದ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಚಂದ್ರಬೋಸ್ ಸೇರಿದಂತೆ ತೆಲುಗಿನ ಮಹಾನ್ ಕವಿಗಳ ಗೀತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಲು ನನಗೆ ನೆರವಾಗಿದ್ದು ಚಿಕ್ಕಬಳ್ಳಾಪುರದ ದ್ವಿಭಾಷಿಕ ತೆಲುಗು ಕನ್ನಡ ಪರಿಸರ. ಕನ್ನಡವನ್ನು ಕೇವಲ ಭಾಷೆಯಾಗಿ ನೋಡದೆ ಬದುಕಿನ ಉಸಿರಾಗಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಭಾಷೆಗಳನ್ನ ಕಲಿಯೋದ್ರಿಂದ ಹೊಸ ಉದ್ಯೋಗಾವಕಾಶಗಳನ್ನ ಗಳಿಸಿ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದರು. ಎಮೋಷನಲ್ ಆಗಿ ಒಂದ್ ಕಡೆ ನನಗೆ ತುಂಬಾ ಖುಷಿ, ನನಗೆ ತೊಡ್ಕೊಳಕ್ಕಾಗಲಿಲ್ಲ. ಆ ತರ ಒಂದು ಅನುಭವನ ನಾವು ತಂದ್ಬೋದೆ. ಸೊ ಆ ಸಿನಿಮಾ ಪೂರ್ತಿಯಾಗಿ ತುಂಬಾ ಚೆನ್ನಾಗಿ ಉಚ್ಚಾರಣೆ ಮಾಡಿದ್ದಾರೆ. ಆದ್ರೆ ರಾಮ್ ಚರಣ್ ಅವ್ರಿಗೆ ಮಾತ್ರ ಕನ್ನಡ ಪಾಪ ಏನೂ ಗೊತ್ತಿರಲಿಲ್ಲ. ತಮಿಳು 25 ದಿನ ಡಬ್ ಮಾಡಿದ್ರು. ಆವಾಗ ತಮಿಳು ಡೈರೆಕ್ಟರ್ ಹೇಳ್ತಿದ್ರು, ರಾಮ್ ಚರಣ್ಗೆ ತಮಿಳು ಗೊತ್ತಿದೆ, ಕನ್ನಡ ಏನೂ ಗೊತ್ತಿಲ್ಲ, 25 ದಿನ ತಗೊಂಡಿದ್ದಾರೆ, ಕನ್ನಡ ಎಷ್ಟು ತಿಂಗಳು ಡಬ್ ಮಾಡ್ತಾರೆ ಗೊತ್ತಿಲ್ಲ, ಅಷ್ಟು ತಿಂಗಳು ಟೈಮ್ ಗೊತ್ತಿಲ್ಲ ಹೀಗೆ ಅವ್ರು ಹೇಳಿದಾಗ ನಮ್ಗೆ ಸ್ವಲ್ಪ ಗಾಬರಿ ಆಯಿತು, ಹೇಳಪ್ಪ ಅಂತ. ಅವರು ಮತ್ತೆ ನಾವೆಲ್ಲ ಊಟ ಮಾಡಬೇಕಾದ್ರೆ ರಾಜಮೌಳಿ ಸರ್ ಎಲ್ಲ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ಅವ್ರು ಕಿವಿಯಲ್ಲಿ ಹೇಳ್ತಿದ್ರು, ನನಗೆ ಎದುರುಗಡೆ ಕೂತಿದ್ವಿ ಕೇಳಿಸ್ತಾ ಇದ್ರು. ನಾನು ಇದು ಮಾಡಿದ್ದೀನಿ, ತಮಿಳು ಡಬ್ ಮಾಡಿದ್ದೀನಿ, ಹಿಂದಿ ಡಬ್ ಮಾಡಿದ್ದೀನಿ, ಕನ್ನಡ ನನಗೆ ಏನೂ ಬರಲ್ಲ, ಬೇರೆ ಕೆಲವರು ಮಾಡಿಸೋದು. ಅವ್ರು ನನ್ನ ಕಡೆ ನೋಡಿದ್ರು, ನಾನು ಸುಮ್ಮನೆ ಇದೆ. ವರದರಾಜ್ ಅವರು ತೆಲುಗಲ್ಲಿ ಹೇಳು, ಸರ್ ನೀವು ದಿನಕ್ಕೆ ಒಂದೇ ಒಂದು ಡೈಲಾಗ್ ಹೇಳಿಸಿ ಚರಣೆ ಹೇಳಬೇಕು ಡಬ್ಬಿಂಗ್, ಬೇರೆ ಯಾರು ಮಾಡೋಂಗಿಲ್ಲ. ಅದಕ್ಕೆ ಅವ್ರು ಕೇಳಿಸ್ಕೊಂಡು ನನ್ನ ಕಡೆ ನೋಡಿದ್ರು, ಸರ್ ಕನ್ನಡ ತುಂಬ ಸುಲಭ ಸರ್, ಎಲ್ಲ ಭಾಷೆಗಳಿಗಿಂತ ಈ ದೇಶದಲ್ಲಿ ಕನ್ನಡದಷ್ಟು ಸುಲಭವಾಗಿ ಕಲಿಯುವಂಥ ಭಾಷೆನೇ ಇಲ್ಲ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಆದಷ್ಟು ಬೇಗ ನಿಮಗೆ ಡಬ್ಬಿಂಗ್ ನಾನು ಮುಗಿಸ್ಕೊಡ್ತೀನಿ, ನಿಮ್ಮ ಕೈಯಲ್ಲೇ ಮಾಡಿಸ್ತೀನಿ ಅಂತಂದರೆ. ಆಗ ಸ್ವಲ್ಪ ಧೈರ್ಯ ಬಂತು. ಅದಕ್ಕೆ ಮುಂಚೆ ತುಂಬ ಪರಿಚಯ ಇದ್ದಿದ್ದರಿಂದ ಸರಿ ಆಯ್ತು ನೋಡೋಣ ಅಂತ ಹೇಳಿ ಮಾಡಿ ಕೇವಲ 3 ದಿನದಲ್ಲಿ ಕನ್ನಡ ಪೂರ್ತಿ ಡಬ್ಬಿಂಗ್ ಮುಗಿಸೋದು. ಅವ್ರಿಗೆ ಆಶ್ಚರ್ಯ ಆಯಿತು. ನಾಳೆ ಹಾಕಿದಂಥವ್ರು ಅದು ಮುಂದೆ ಹೊರಗಡೆ ಬಂದ ತಕ್ಷಣ ಗಟ್ಟಿಯಾಗಿ ತತ್ಕೊಂಡ್ರು. ಒಂದು ಪವಾಡ ಮಾಡಿಸ್ಬಿಟ್ರೆ ನೀವು ಇವತ್ತು. ನನಗೆ ಕನ್ನಡ ಬರ್ತಾನೆ ಇರಲಿಲ್ಲ, ನನಗೆ ಡಬ್ಬಿಂಗೇ ಗೊತ್ತಿಲ್ಲ. ಅಂದರೆ ಯಾವತ್ತೂ ನಾನು ಕನ್ನಡ ಅಷ್ಟೊಂದು ಸಿನಿಮಾಗಳು ಕೂಡ ನೋಡಿರಲಿಲ್ಲ, ಕನ್ನಡದ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಆದರೆ ನನಗೆ ಇಷ್ಟು ಮಾತ್ರ ನಾನು ಧೈರ್ಯ ಕೊಟ್ಟು, ನನಗೆ ಎಲ್ಲೆಲ್ಲಿ ಪದಗಳು ತೊಂದರೆ ಆಗ್ತದೆ ಅಂದಾಗ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪದಗಳನ್ನು ಕೊಟ್ಟು ಸುಲಭವಾಗಿಸಿ ಮಾಡಿಕೊಟ್ರೆ ಅಂತ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ಸಿನಿಮಾಗಳಿಗೆ ಇಷ್ಟು 5-6 ಭಾಷೆಗಳಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಅನಿಸಿದ್ದೇನಂತಂದ್ರೆ, ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಭಾಷೆನ
ಬರೆದಿರೋ ಥರನೇ ಮಾತಾಡೋದಾಗ್ಲಿ, ಮಾತಾಡೋ ಥರ ಉಚ್ಚಾರಣೆ ಏನು ಮಾಡಿದ್ರು ಅದನ್ನೇ ಬರೆಯೋದಾಗ್ಲಿ ಏನಾಗಿದ್ರೆ ಏಕೈಕ ಭಾಷೆ ಕನ್ನಡ ಮಾತ್ರ. ಇನ್ನು ಕಾರ್ಯಕ್ರಮವನ್ನ ಕುರಿತು ಕಾಲೇಜಿನ ಕನ್ನಡ ವಿಭಾಗ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಪ್ಪ, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟರಾಮ್, ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಮಾತನಾಡಿದರು. ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪ್ರಿನ್ಸಿಪಾಲ್ ಡಾಕ್ಟರ್ ವಸುಂಧರಾ, ನಿಕಟಪೂರ್ವ ಪ್ರಿನ್ಸಿಪಾಲ್ ಡಾಕ್ಟರ್ ಮುನಿರಾಜು, ಕನ್ನಡ ಸಂಘದ ಸಂಚಾಲಕರಾದ ಪ್ರತಿಮಾ, ಐಕ್ಯುಎಸಿ ಸಂಚಾಲಕರಾದ ಡಾಕ್ಟರ್ ಪುಟ್ಲೂರು ಸುನೀತಾ, ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.